Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ವರ್ಗೋ ಕನ್ಯಾ ರಾಶಿಯವರ ಫೆಬ್ರವರಿ 2026 ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ನೆಗೆಟಿವಿಟಿಲಿ ಇದೆ. ನೆಗೆಟಿವಿಟಿಯಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಯಾಕೆ ಅಂತ ಗೊತ್ತಿಲ್ಲ, ಈ ಹುಣ್ಣಿಮೆ ನಿಮ್ ಜೀವನಕ್ಕೆ ತುಂಬಾನೇ ಒಂದ್ ರೀತಿ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ಇದಾರೆ. ಇದೇನು ಹೊಸದಾಗಿ ಬಂದಿರೋರು ಯಾರು ಇಲ್ಲ ಇಲ್ಲ ನಿಮ್ಗೆ ತೊಂದರೆ ಕೊಡ್ತಿರೋರು ಆಲ್ರೆಡಿ ಮುಂಚೆಯಿಂದ ತೊಂದರೆ ಕೊಡ್ತಿರೋರೆ ಇನ್ ಮುಂದೆನು ತೊಂದರೆ ಕೊಡ್ಬೇಕು ಅಂತ ಪ್ರಯತ್ನನ ಪಡ್ತಾರೆ. 2026 ಫೆಬ್ರವರಿ ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಯಾವಾಗ ಬೇಕಾದ್ರೂ ನೀವು ನೋಡ್ಬೋದು. 2036ರಲ್ಲೂ ಬೇಕಾದ್ರೆ ನೋಡಬಹುದು. ರೆಸೊನೇಟ್ ಆಗುತ್ತೆ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟಾಕಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ 3 ಜನ ಸೇರ್ಕೊಂಡು ಏನೋ ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ. ಕೆಲವ್ರಿಗೆ ನಿಮ್ಮನೆ ವಾಶ್ರೂಮ್ ಇಂದ ತುಂಬಾನೇ ನೆಗೆಟಿವಿಟಿ ಬರ್ತಾ ಇದೆ. ಅಲ್ಲಿ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಫೆಬ್ರವರಿ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಇದ್ದಂಥ ನೆಗೆಟಿವಿಟಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬದಲಾಗುತ್ತೆ. ಒಂದಷ್ಟು ಪಾಸಿಟಿವ್ ಎನರ್ಜಿನ ನೋಡ್ತೀರಾ ಅನ್ನುವಂಥದ್ದು ಇದೆ. ದೂರ ಇರೋರು ಯಾರೋ ಮಕ್ಕಳಿಗೋಸ್ಕರ ಮತ್ತೆ ಒಂದಾಗ್ತಾರೆ ಅನ್ನುವಂಥದ್ದು ಇದೆ. ಸೊ ತಂದೆ ತಾಯಿ ದೂರ ಆಗಿದ್ದವರು ಮತ್ತೆ ಒಂದಾಗ್ತಾರೆ ಅನ್ನುವಂಥದ್ದು ಇದೆ. ಮತ್ತೆ ಕೆಲವರು ಅವರು ನಿಮ್ ಜೊತೆ ಬರ್ಲಿ ಅಥವಾ ನಿಮ್ ಜೊತೆ ಇರ್ಲಿ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಒಂದು ಗ್ರೂಪ್ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೆಗೆಟಿವ್ ವ್ಯಕ್ತಿಗಳಿಂದ, ನೆಗೆಟಿವ್ ಗ್ರೂಪ್ಗಳಿಂದ ದೂರ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ ಅಲ್ಲಿ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೊಸ ಮೋಟಾರ್ ಬೈಕ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಪ್ರೆಗ್ನೆನ್ಸಿಯ ಒಂದಷ್ಟು ಚೆಕಪ್ಗಳು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಚೆಕಪ್ ಅಲ್ಲಿ ಒಂದಷ್ಟು ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೇಬರ್ಸ್ ಇರಬಹುದು ಅಥವಾ ಸಮಥಿಂಗ್ ಏನೋ ನಿಮ್ಮ ಮನೆಯ ಭೂಮಿ ಒಳಗಿರುವಂತ ವಿಚಾರಕ್ಕೆ ತೊಂದ್ರೆನ ಮಾಡ್ತಿದ್ದಾರೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಪಾಸ್ಟ್ ಲೈಫಿನ ಕಾರ್ಮಿಕ್ ಎನಿಮಿ ಈ ಲೈಫ್ ಅಲ್ಲಿ ನಿಮ್ಗೆ ತುಂಬಾ ತೊಂದ್ರೆನ ಕೊಡ್ತಿದ್ದಾರೆ. ಲೈಕ್ ನೇಬರ್ ಆಗಿ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ಇರಬಹುದು. ಸೊ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಅದು ಕರ್ಮ ಕ್ಲೆನ್ಸ್ ಆಗೋವರೆಗೂ ಅವ್ರು ಹಾಗೇನೆ ಬದಲಾಗೋದಿಲ್ಲ, ತೊಂದ್ರೆ ಆಗ್ತಾನೆ ಇರುತ್ತೆ. ಅದಾದ್ಮೇಲೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕರುಳು ಬೇನೆ ಏನ್ ಹೇಳ್ತಾರೆ, ಕರುಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಆಗಬಹುದು ಎಲ್ಲರಿಗೂನು. ಒಂಚೂರು ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಲಿ ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಅಥವಾ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು. ಯಾರಿಗೋ ಮಗು ಹುಟ್ಟುತ್ತೆ, ಅದು ಕರುಳ ಬಳ್ಳಿನ ಸುತ್ತ ಹಾಕೊಂಡು ಹುಟ್ಟುತ್ತೆ. ಸೊ ಆ ಮಗು ಉಳಿದಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಏನೋ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದಕ್ಕೇನು ಆಗೋದಿರೋದಿಲ್ಲ. ಆಗಿರೋದಿಲ್ಲ. ಖಂಡಿತವಾಗ್ಲೂ ಅದು ಉಳ್ಕೊಳ್ಳುತ್ತೆ. ಪ್ರಯತ್ನ ಪಟ್ಟಿ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಅದ್ ಹಾಗೆ ಸ್ವಲ್ಪ ದಿನ ಅದಕ್ಕೆ ಸಮಸ್ಯೆ ಇರ್ಬೋದು ಅಷ್ಟೇನೆ. ಬಟ್ ಅದರ ದೇಹದಲ್ಲಿ ಒಂದಷ್ಟು ಡಿಟಾಕ್ಸ್ ಅಂದ್ರೆ ಒಂದಷ್ಟು ವಿಷಕಾರಿ ಅಂಶಗಳು ಇರುತ್ತೆ. ಅದೆಲ್ಲವೂ ಹೊರಗೆ ಬಂದ್ಮೇಲೆ ಮಗು ಆರಾಮ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸರಿಯಾದ ರೀತಿಯಲ್ಲಿ ಮಗುಗೆ ಪೋಷಕಾಂಶಗಳು ಲೈಕ್ ಅದಕ್ಕೆ ಫೀಡಿಂಗ್ ನಡೀತಾ ಇರ್ಬೇಕು. ಅದು ಫೀಡ್ ಮಾಡಿ ಅದೇನು ಅಂದ್ರೆ ದೇಹದ ತ್ಯಾಜ್ಯ ವಸ್ತು ಕಕ್ಕ ಎಲ್ಲ ಮಾಡ್ಕೊಳ್ಳುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭ ಬರುತ್ತೆ. ಸ್ಲೋ ಆಗಿ ನಿಮ್ಮ ಜೀವನ ಸ್ಟಕ್ ಆಗಿ ಏನಿತ್ತು ಅದೆಲ್ಲವೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ದೂರ ಪ್ರಯಾಣ ಹೋಗ್ತೀರಾ, ಅದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ದೂರದಲ್ಲಿ ಇರೋರು ಯಾರೋ ನಿಮ್ಮ ಮೇಲೆ ಪ್ರಯೋಗ ಮಾಡಿದರೆ, ದೂರದ ಊರಿನಿಂದ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ರೇಷ್ಮೆ ಬಿಸ್ನೆಸ್ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ. ಅದರಿಂದ ಹೆಚ್ಚಿನ ಲಾಭನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ದೊಡ್ಡ ಸರ್ಪ ನಿಮ್ಗೆ
ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸೊ ಸುಮಾರು ದೊಡ್ಡ ಸರ್ಪ, ಅದು ಸರ್ಪದ ಮರಿ, ಅದು ಆಕ್ಚುಲಿ ಮರಿನೇ ಅಷ್ಟುದ್ದ ಇರುವಂಥದ್ದು. ಸೊ ಅದು ನಿಮ್ಗೆ ಒಂದು ರಕ್ಷೆಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಹಲ್ಲಿಗೆ ಸಂಬಂಧಪಟ್ಟಂಗೂ ಕೂಡ ಏನೋ ಒಂದಷ್ಟು ಎನರ್ಜಿ ಇದೆ. ಸಮಥಿಂಗ್ ನಂಗೇನೋ ಅದು ಗೊತ್ತಾಗ್ತಾ ಇಲ್ಲ. ನಂಗೆ ಇಲ್ಲಿ ಕಂಚಿಲಿ ನಾವೆಲ್ಲ ಹೋಗಿ ಮುಟ್ತೀವಲ್ಲ, ಸೊ ಬಂಗಾರದ ಹಲ್ಲಿ, ಬೆಳ್ಳಿ ಹಲ್ಲಿ ಈ ತರ. ಸೊ ಆ ತರದ ಹಲ್ಲಿಯ ಎನರ್ಜಿಗಳು ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಮಥಿಂಗ್ ಆ ತರದ್ದು ನೀವು ಮಾಡಿಸುವಂಥದ್ದು, ಆ ಥರದ್ದು ವಿಗ್ರಹ ಅಥವಾ ಆ ಥರದ್ದೇನೋ ನಿಮ್ಮದೇ ದೇವಸ್ಥಾನ ಇರಬಹುದು. ಅಲ್ಲಿ ಅದನ್ನ ಮಾಡೋದಕ್ಕೆ ನಿಮ್ಗೆ ಪ್ರೇರಣೆ ಬರಬಹುದು. ಆ ಥರದ್ದೇನೋ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ಹೆಬ್ಬಾವಿನ ಎನರ್ಜಿ ಕೂಡ ಇದೆ. ಹೆಬ್ಬಾವು ಮನುಷ್ಯರನ್ನ ತಿಂದಿ ತಿಂದಿ ಹಾಕ್ತಾ ಇರೋದು ಏನೋ ಆ ಥರದ್ದೇನೋ ಎನರ್ಜಿ ಇದೆ. ಅದನ್ನ ಸಮಥಿಂಗ್ ಏನೋ ಅದೇನೋ ಪೂರ್ತಿ ಕ್ಲಾರಿಟಿ ಇಲ್ಲ ಇಲ್ಲಿ. ಅದು ಅರ್ಧಂಬರ್ಧ ಆ ಥರ ಎನರ್ಜಿ ಇದೆ. ಸ್ವಲ್ಪ ಹುಷಾರಾಗಿ ಇರಿ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಆ ತರದ ದೈತ್ಯಾಕಾರದ ಸರ್ಪಗಳೇನಾದ್ರು ಅಥವಾ ಕೊಳಕಮಂಡಲ ಸರ್ಪ ಈ ತರದ್ದೇನೋ ತೊಂದರೆ ಮಾಡಿದ್ರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ದೋ ರೊಮ್ಯಾನ್ಸ್ ಮಾಡಿರೋ ವಿಡಿಯೋ ವೈರಲ್ ಆಗ್ತಾ ಇದೆ, ವೈರಲ್ ಆಗತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಯಾರ್ದೋ ಗಾಡಿದು ಟೈರ್ ಬಸ್ಟ್ ಆಗತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಗಾಡಿ ಓಡ್ಸಕ್ಕಿಂತ ಮುಂಚೆ, ತಗೊಂಡ್ ಹೊರಗೋಗಕ್ಕಿಂತ ಮುಂಚೆ ಟೈರ್ ಎಲ್ಲ ಸರಿಯಾಗಿದ್ಯಾ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ದುಡ್ಡು ಕೊಡುವಂತ ಸಾಧ್ಯತೆ ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮ್ಯಾರೇಜಿಗೆ ರೈಟ್ ಪರ್ಸನ್ನೇ ಇಲ್ವಾ ನಂಗೆ ಅಂತ ಯೋಚನೆ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ರೈಟ್ ಪರ್ಸನ್ ಇದೆ, ಬರ್ತಾರೆ ಅನ್ನುವಂಥದ್ದು ಇದೆ. ಮತ್ತೆ ಏನೋ ಕೂರ್ಮ ಪೀಠ ಆ ಥರದ್ದೇನೋ ಕಾಣಿಸ್ತಾ ಇದೆ, ಅದನ್ನ ಮಾಡಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಏನದು ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂಗೆ, ಶ್ರೀಚಕ್ರದಲ್ಲೇ ಇನ್ನೊಂದು ಉನ್ನತವಾದ ಚಕ್ರ, ಶ್ರೀಚಕ್ರಕ್ಕಿಂತ ಉನ್ನತವಾದದ್ದು ಯಾವುದು ನಂಗೆ ಗೊತ್ತಿಲ್ಲ, ಬಟ್ ಆ ಥರದ್ದೇನೋ ಚಕ್ರ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ವಿಶೇಷವಾಗಿರೋದು ಇಲ್ಲಿ ಇದೆ. ಮತ್ತೆ ನೇವಿಗೆ ಸಂಬಂಧಪಟ್ಟಂಗೂ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಹೊಸ ರೀತಿಯ ಹಡಗು ಬರುತ್ತೆ, ಒಂದಷ್ಟು ವಾಟರ್ ಗೇಮ್ಸ್ಗಳು ಬರುತ್ತೆ, ಅದರಲ್ಲಿ ಒಂದಷ್ಟು ಹೆಚ್ಚಿನ ಲಾಭ ಆಗುತ್ತೆ, ಮತ್ತೆ ಒಂದಷ್ಟು ತೊಂದರೆಗಳು ಕೂಡ ಆಗುತ್ತೆ ವಾಟರ್ ಗೇಮ್ಸ್ ಇಂದ ಅನ್ನುವಂಥದ್ದು ಕೂಡ ಇದೆ. ಪ್ರಪೋಸಲ್ ಯಾರು ಮಾಡಲ್ವಾ ಹೇಳಿ ಅಂತಿದ್ದಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ಪ್ರಪೋಸಲ್ ಮಾಡ್ತಾರೆ, ಒಪ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನೀವು ಪ್ರಪೋಸ್ ಮಾಡೋರು ಒಪ್ಕೊಳ್ತಾರ ಅಂದ್ರೆ ಅವ್ರು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವರು ವೆಯ್ಟ್ ಮಾಡ್ತಿದ್ದಾರೆ ನೀವು ಯಾವಾಗ ಪ್ರಪೋಸ್ ಮಾಡ್ತೀರಾ ಅಂತ. ಆಕ್ಚುಲಿ ಇಲ್ಲಿ 4ರಿಂದ 5 ಜನ ಅಥವಾ 1 ಡಜನ್ ಜನ ಅನ್ಕೊಂಬಿಡಿ ಕಾಯ್ತಾ ಇದ್ದಾರೆ ನೀವು ಪ್ರಪೋಸ್ ಮಾಡ್ತೀರೇನೋ ಅಂತ. ಸೊ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಜಾಬಿಗೆ ಯಾರು ಟ್ರೈ ಮಾಡ್ತಿದ್ದೀರಾ ಅವರಿಗೆ ಜಾಬ್ ಬರುತ್ತೆ. ಸೊ ನೇವಿಲಿ ಅಥವಾ ಸೈನ್ಯದಲ್ಲಿ ಅಥವಾ ಏರ್ಕ್ರಾಫ್ಟ್ ಅಲ್ಲಿ ಅಥವಾ ಸಮಥಿಂಗ್ ಏನೋ ಸೈನ್ಯಕ್ಕೆ ಸಂಬಂಧಪಟ್ಟಂಗೆನೆ ಜಾಬ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿದು ವಿಡಿಯೋ ವೈರಲ್ ಆಗತ್ತೆ, ಆವಾಗ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಯಾರೋ ರೇಸ್ ಕೂಡ ಮಾಡ್ತೀರಾ, ಅದರಲ್ಲಿ ವಿನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ಸೈಕಲ್ ತಗೊಳ್ಳುವಂಥದ್ದು ಕೂಡ ಇದೆ. ವಾಮನ ಅವತಾರಿಯ ಅವಾಂತರಗಳು ಅಂತ ಏನೋ ಕೇಳಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಒಂದಷ್ಟು ಭೂಕಂಪನಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಕಡೆ ಜಲಪ್ರಳಯ ಆಗುವಂಥದ್ದು, ನೀರಿನ, ಇಲ್ಲಿ ಆಗೋದಿಲ್ಲ ನೀರಿಂದು, ಬೇರೆ ದೇಶಗಳಲ್ಲಿ ನೀರಿನ ಅಥವಾ ಸಮುದ್ರದ ಒಂದಷ್ಟು ಸಮುದ್ರ ಸಮುದಾಯಗಳು ಸಮಥಿಂಗ್ ಏನೋ ಆ ಥರ ಕೇಳಿಸ್ತಾ ಇದೆ. ಸಮುದ್ರ ಸಮುದಾಯಗಳು ಮುಳುಗಲಿವೆ, ಎಚ್ಚರ 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 ಈ ತರ ಕೇಳಿಸ್ತಾ ಇದೆ. ಯಾರೋ ನೀವು ಮತ್ತೆ ಇನ್ನೊಬ್ರು ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದೀರಾ. ಅದರಲ್ಲಿ 3ನೇ ವ್ಯಕ್ತಿ ಇನ್ಯಾರೋ ಬಂದು ನಿಮ್ಮನ್ನ ಹಗ್ ಮಾಡ್ತಾ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಸೊ ವಿದೇಶಿ
ಜ್ಯೋತಿಷ್ಯ ಭೇಟಿ ನಿಮ್ಗೆ ಹೆಚ್ಚಿನ ಲಾಭನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಓ, ಇದು 2 ಕಡೆ ಎತ್ಕೊಂಡ್ತು. ಸಮಥಿಂಗ್ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ತುಂಬಾನೇ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಪ್ರೆಗ್ನೆಂಟ್ ಯಾರಾದರೂ ಇದ್ರೆ ಸೊ ಹುಷಾರಾಗಿ ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ನಿಮಗೆ ಬೇರೆ ಏನಾದರೂ ಮೆಸೇಜಸ್ ಇದ್ರೆ ನೀವು ತಗೊಳ್ಬಹುದು. ಇಲ್ಲಿ ಸಾಕಷ್ಟು ಹೀಲಿಂಗ್ ಹಾಕಿದ್ದೀನಿ. ಸೊ ಹೀಲಿಂಗ್ ಇರುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಎಲ್ಲ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಮಹಾಲಕ್ಷ್ಮಿಯ ವಿಗ್ರಹ ಪ್ರತಿಷ್ಠಾಪನೆ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದನ ಪಡ್ಕೊಳ್ಳಿ. ಮಹಾಲಕ್ಷ್ಮಿ ವಿಶೇಷವಾಗಿ ಆಶೀರ್ವಾದ ಮಾಡಿದಾಳೆ. ಮತ್ತೆ ಕಳಸ ಆರಾಧನೆ ಮಾಡ್ತೀರಾ, ಮಾಡಿಸಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನ ಹೆಚ್ಚಿನ ಬದಲಾವಣೆಗಳನ್ನ ನೀವು ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ವಿವಾಹಕ್ಕೆ ಯೋಗ್ಯ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ಅದರಲ್ಲಿ ದೈವ ನಿರ್ಣಯದ ಪ್ರಕಾರ ವಿವಾಹ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಓದಿನಲ್ಲಿ ಹೆಚ್ಚಿನ ಲಾಭ ಇದೆ. ಯಾರಿಗೂ ಡಾಕ್ಟರೇಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಜ್ಞಾನಪೀಠ ಪ್ರಶಸ್ತಿಯ ಕನಸು ನನಸಾಗಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ತಿದ್ದಾರೆ, ಸೊ ಚಿಂತೆ ಬೇಡ. ಕಾಲಾಯ ತಸ್ಮೈ ನಮಃ, ವೇಟ್ ಅಂಡ್ ವಾಚ್ ಅನ್ನುವಂಥ ರೀತಿಯಲ್ಲಿ ಇದೆ. ನಿಮ್ಮ ಆಲೋಚನೆಗಳೇ ನಿಮ್ಗೆ ಶಕ್ತಿ ಕೊಡೋ ಅಂಥದ್ದು. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಬ್ಬ ಒಳ್ಳೆ ಬ್ಯೂಟಿಷಿಯನ್ ಆಗಿ, ಒಬ್ಬ ಒಳ್ಳೆ ಹೇರ್ ಸ್ಟೈಲಿಸ್ಟ್ ಆಗಿ, ಅಥವಾ ಒಬ್ಬ ಒಳ್ಳೆ ಮೇಕಪ್ ಪರ್ಸನ್ ಆಗಿ ನೀವು ಕೆಲವರು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಸ್ವಿಮ್ಮಿಂಗ್ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಆ ಸ್ಪಾ ಓಪನ್ ಮಾಡಬಹುದು ನೀವು, ಅಥವಾ ಸ್ಪಾಗೆ ಹೋಗಿ ನಿಮ್ಮನ್ನ ನೀವು ರಿಜ್ಯೂನೇಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಲ್ಯಾವೆಂಡರ್ ನಿಮ್ಗೆ ಹೆಚ್ಚಿನ ಒಂದಷ್ಟು ಒಳ್ಳೆಯ ಮೂಡಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಆದಷ್ಟು ಬೇಗ ಏನೋ ಒಂದು ಎಂಡ್ ಆಗತ್ತೆ ಸೈಕಲ್ ಅನ್ನುವಂಥದ್ದು ಕೂಡ ಇದೆ. ಬಟ್ ಇನ್ ಪಾಸಿಟಿವ್ ವೇಲಿ ಅದು ಖಂಡಿತವಾಗ್ಲೂ ಒಳ್ಳೆ ರೀತಿಲಿ ಎಂಡ್ ಆಗತ್ತೆ. ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಿಮ್ಗೆ ಪಾಸಿಟಿವ್ ನೋಟ್ ಮತ್ತೆ ಪಾಸಿಟಿವ್ ಆಗಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಂದು ಒಳ್ಳೆಯ ದಿನಗಳು ನಿಮ್ಗೋಸ್ಕರ ಬರ್ತಾ ಇದೆ. ಒಂದಷ್ಟು ಪಾಸಿಟಿವ್ ಆಗಿ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿ ಅನ್ನುವಂಥದ್ದು. ಹೇಗೆ ಅಂದ್ರೆ ಸೆಲ್ಫ್ ಲವ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು. ಕೂದಲ್ನ ಹೆಚ್ಚು ಉದ್ದಕ್ಕೆ ಬೆಳೆಸ್ಕೊಳ್ತೀರಾ, ಹೇರ್ ಕಟ್ ಮಾಡೋದು, ಅಥವಾ ನಿಮ್ಮ ಹೇರ್ ಸ್ಟೈಲ್ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಾಡ್ಕೊಳ್ಳಿ, ಹೇರ್ ಸ್ಟೈಲಿನ ಹೆಚ್ಚಿನ ಅಂದವಾಗಿ ಕಾಣಿ ಅನ್ನುವಂಥದ್ದು ಕೂಡ ಇದೆ. ಸೊ ನಾನೇನ್ ತಪ್ಪು ಮಾಡಿದೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದಕ್ಕೆ ಅಂತ ಕೇಳ್ತಾ ಇರೋರಿಗೆ, ಸೊ ನೀವೇನ್ ತಪ್ಪು ಮಾಡಿದೀರಾ ಅಂತ ನಿಮ್ಗೆ ಹೇಗೆ ಗೊತ್ತಿಲ್ವೋ, ಸೊ ಕೆಲವರಿಗೆ ನಿಮ್ಮನ್ನ ನಿರಾಕರಣೆ ಮಾಡೋದಕ್ಕೂ ಅವರಿಗೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾಗಿ ಆ ಕಡೆಯಿಂದ ನಿರಾಕರಣೆ ಆಗಿದೆ ಅಥವಾ ಅವ್ರು ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ಕೊಳ್ಳೋದೇ ತಪ್ಪು. ಸೊ ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಿಮ್ಮ ಪ್ರೀತಿಯ ವಿಚಾರ ಅವರಿಗೆ ಗೊತ್ತಿಲ್ಲ, ಅಥವಾ ಅವರು ಅಸಹಾಯಕ ಪರಿಸ್ಥಿತಿಲಿ ಇದ್ದಾರೆ. ಆ ಕಾರಣಕ್ಕೆ ಅವರು ನಿಮ್ ಬಗ್ಗೆ ಯಾವುದೇ ಒಂದು ನಿರ್ಧಾರನ ಅಥವಾ ಏನೇ ಡಿಸಿಷನ್ ಅವರು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಎಲ್ಲೋ ದೂರಕ್ಕೆ ಹೋಗುವಂಥದ್ದು, ಮನೆ ಖಾಲಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಲ್ಲ ಅಂದ್ರೆ ಹೇಗೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ವೆಯ್ಟ್ ಗೇನ್ ಪದೇ ಪದೇ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಚಿಕಿತ್ಸೆಯ ಅಗತ್ಯ ಇದ್ರೆ ಚಿಕಿತ್ಸೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ
ಸಾಕಷ್ಟು ವಿಧದಲ್ಲಿ ನೆಗೆಟಿವಿಟಿ ಅಥವಾ ಶತ್ರು ಬಾಧೆ ನಿಮ್ಗೆ ಯಾರೇ ಏನೇ ಮಾಡಿದ್ರು, ಸೊ ಇನ್ಮೇಲೆ ನಿಮ್ಗದೆಲ್ಲ ತಾಕೋದಿಲ್ಲ ಅನ್ನುವಂಥದ್ದು ಇದೆ. ನಿಮಗ್ ಗೊತ್ತಿದೆ ವಿಶೇಷವಾದಂಥ ದೇವಿಯ ಆಶೀರ್ವಾದ ಅಥವಾ ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದೆ ಅಂತ. ಹಾಗಾಗಿ ಚಿಂತೆ ಮಾಡ್ಬೇಕಾದಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಹೊಲ, ಜಾಗ, ಜಮೀನಿನಲ್ಲಿ ಇರುವಂಥ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಗೆ ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಗ್ರಾಮ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಸಾಧ್ಯ ಆದ್ರೆ ಒಂದಷ್ಟು ಹೆಣ್ಣು ಮಕ್ಕಳನ್ನ ಕರೆದು ಊಟನ ಹಾಕಿ ಇದರಿಂದ ಹೆಚ್ಚಿನ ಒಂದಷ್ಟು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಉಚ್ಚಿಷ್ಟ ಗಣಪತಿಯ ಒಂದಷ್ಟು ಆರಾಧನೆ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನ್ಯಾಯ ನಿಮ್ ಪರವಾಗಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನ್ಯಾಯ ದೇವತೆ ನಿಮ್ಮ ಪರವಾಗಿ ನಿಂತಿರೋದ್ರಿಂದ ಇನ್ನ ಹೆಚ್ಚಿನ ಅನುಕೂಲಗಳು ನಿಮ್ಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಹ ಅಮೃತಂಗಮಯ ಶಾಂತಿ 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 ಅಂತ ಹೇಳ್ಕೊಳ್ಳಿ ದಿನಾಗ್ಲೂ. ಸೊ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಸೊ ದೈವಾರಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಥವಾ ನಿಮ್ಮ ಸಾಧನೆಗೆ ಅಡ್ಡಿ ಆಗಿದೆ ಅಥವಾ ತೊಂದರೆಗಳಾಗಿದೆ ಅಂತ ಬೇಜಾರ್ ಮಾಡ್ಕೊಂಡಿದ್ರೆ ಸೊ ಬೇಜಾರ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಈ ತಿಂಗಳು ಸಾಕಷ್ಟು ಪಾಸಿಟಿವಿಟಿ ನಿಮ್ ಜೊತೆ ಇದೆ. ಸಾಕಷ್ಟು ಪಾಸಿಟಿವ್ ಎನರ್ಜಿ ನಿಮ್ ಜೊತೆ ಇದೆ. ನೀವೇನೇ ಮ್ಯಾನಿಫೆಸ್ಟ್ ಮಾಡಿದ್ರು ಕೂಡ ಅದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಳ್ಳೆ ರೀತಿಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ರೀತಿಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಿಮ್ಗೇನ್ ಬೇಕೋ ಅದನ್ನ ನಿಮ್ಮ ಜೀವನದಲ್ಲಿ ನೀವು ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಸೌಖ್ಯವಾಗಿ ಇರ್ಲಿ, ಆರಾಮಾಗಿ ಸಮೃದ್ಧಿಯಿಂದ ಇರ್ಲಿ ಅಂತ ಹಾರೈಸ್ತಾ ಸೊ ಟೇಕ್ ಕೇರ್. ಬಾಯ್. ನಮಸ್ತೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಮಂತ್. ಪ್ರೀತಿಯಿಂದ ಒಲಿಸ್ಕೊಳ್ಳಿ. ಒಳ್ಳೇದಾಗ್ಲಿ. The Shrivak Devi Tarot channel is so glad to see you again. Thank you for watching our tarot card readings today.